ಹೊಡೆದೆ, ನಾನು ಚಪ್ಪಲಿಯಿಂದ ಹೊಡೆದು ಸಾಯಿಸ್ಬಿಡಿ ಇವನ್ನ ಅಂತ ಹೇಳಿದೆ. ಪೊಲೀಸರ ಎದುರು ಆರೋಪಿ ಪವಿತ್ರ ಗೌಡ ಕೂಡ ಸ್ವಇಚ್ಛಾ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ನಾನು ಶೆಡ್ ನಲ್ಲಿ ಇರೋ ತನಕನೂ ಕೂಡ ಆತನ ಮೇಲೆ ಹಲ್ಲೆ ಆಗಿತ್ತು. ದರ್ಶನ್, ನಾಗರಾಜು, ಪವನ್, ರಾಘವೇಂದ್ರ, ನಂದೀಶ ಇವರೆಲ್ಲ ರೇಣುಕಾ ಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಗೈದಿದ್ರು. ರಾತ್ರಿ 9:30ಕ್ಕೆ ರೇಣುಕಾ ಸತ್ತಿರೋದಾಗಿ ನನಗೆ ಹೇಳಿರ್ತಾರೆ. ದರ್ಶನ್, ಪವನ್ ವಿಷಯವನ್ನ ನೋಡ್ಕೊಳ್ತೀವಿ ಅಂತ ಹೇಳಿ, ನಾವು ಅದನ್ನ ನೋಡ್ಕೊಳ್ತೀವಿ, ನಿನ್ಗೇನ್ ಚಿಂತೆ ಬೇಡ ಅನ್ನೋ ರೀತಿಯಾಗಿ ಪೊಲೀಸರ ಎದುರು ಇಂಚಿಂಚು ವಿಚಾರವನ್ನ ಪವಿತ್ರ ಗೌಡ ಕೂಡ ಹೇಳಿದ್ದಾರೆ. ದಿನಾಂಕ 7/9/2024 ಪವನ್ ನನ್ನ ಮನೆಯಲ್ಲಿ ಎಂದಿನಂತೆ ಮಾಮೂಲಿ ಕೆಲಸ ಮಾಡಿಕೊಂಡು ಇದ್ದ. ಆಗ ನಾನು ಮೆಸೇಜ್ ಕಳಿಸ್ತಾ ಇದ್ದ ವ್ಯಕ್ತಿಯ ಹುಡುಕಾಟದ ಬಗ್ಗೆ ಪವನ್ ಬಳಿ ವಿಚಾರ ಮಾಡ್ತಿದ್ದೆ. ಅದಕ್ಕೆ ಪವನ್ ಚಿತ್ರದುರ್ಗದಲ್ಲಿ ಆತನನ್ನ ಹುಡುಕಲು ಅಲ್ಲಿನ ದರ್ಶನ್ ಅಭಿಮಾನಿಗಳನ್ನ ಒಪ್ಪಿಸಿದ್ದು ಮೆಸೇಜ್ ಮಾಡ್ತಿದ್ದ ವ್ಯಕ್ತಿಯ ವಿಳಾಸ ಹುಡುಕುವ ಕೆಲಸ ಮಾಡ್ತಿರೋದಾಗಿ ಹೇಳಿದ್ದ. ದಿನಾಂಕ 8/6/2024 ಮಧ್ಯಾಹ್ನ 1ರಿಂದ 2 ಗಂಟೆ ಸಮಯದಲ್ಲಿ ದರ್ಶನ್ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡ್ತಾ ಇದ್ದ ಗೌತಮ್ ಅನ್ನೋ ವ್ಯಕ್ತಿಯನ್ನ ನಮ್ಮ ಹುಡುಗರು ಅಪಹರಣ ಮಾಡಿಕೊಂಡು ಬಂದಿರುತ್ತಾರೆಂದು ತಿಳಿಸಿದ್ರು. ಪ್ರದೋಷ್ ಅವರ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರಿನಲ್ಲಿ ದರ್ಶನ್, ವಿನಯ್, ಪ್ರದೋಷ್ ರವರು ಡ್ರೈವ್ ಮಾಡಿಕೊಂಡು ನಮ್ಮ ಮನೆಯ ಹತ್ತಿರಕ್ಕೆ ಬಂದಿದ್ದು, ಆತನಿಗೆ ಬುದ್ಧಿ ಕಲಿಸೋಣ ಬಾ ಎಂದು ನನ್ನನ್ನ ಅದೇ ಕಾರ್ನಲ್ಲಿ ಕೂರಿಸಿಕೊಂಡು ಬಂದ್ರು. ನಾನು ದರ್ಶನ್ ಪಕ್ಕ ಕಾರ್ನಲ್ಲಿ ಕುಳಿತಿದ್ದು, ನಾವು 4 ಜನರು ನಮ್ಮ ಮನೆಯಿಂದ ಅಂದಾಜು 5ರಿಂದ 10 ನಿಮಿಷದವರೆಗೆ ಸಂಚಾರ ಮಾಡಿ ಸಂಜೆ ಸುಮಾರು 4:45ಕ್ಕೆ ಬಹಳಷ್ಟು ವಾಹನಗಳನ್ನು ನಿಲ್ಲಿಸಿದ್ದ ಗೋಡೌನ್ ಇರುವ ಸ್ಥಳಕ್ಕೆ ಕರೆದುಕೊಂಡು ಹೋದ್ರು. ಅಲ್ಲಿ ನನ್ನ ದರ್ಶನ್ ಮನೆಯಲ್ಲಿ ಕೆಲಸ ಮಾಡುವ ನಂದಿ ಇದ್ರು. ದರ್ಶನ್ ಅಭಿಮಾನಿ ಸಂಘದ ಉಪಾಧ್ಯಕ್ಷ ನಾಗರಾಜು, ಪವನ್ ಹಿಂದೆ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದ್ರು. ಟೀ ಶರ್ಟ್, ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ಒಬ್ಬ ವ್ಯಕ್ತಿ ಅಲ್ಲಿಯೇ ಇದ್ದ. ಆತನು ಗೋಳಾಡಿಕೊಂಡು ಕ್ಷಮೆ ಕೇಳಿದನು. ಆಗ ದರ್ಶನ್ ರವರು ಇದೇ ವ್ಯಕ್ತಿಯೇ ಗೌತಮ್, 1990 ಖಾತೆಯಿಂದ ನಿನಗೆ ಅಶ್ಲೀಲ ಮೆಸೇಜ್, ಫೋಟೋ, ವಿಡಿಯೋ ಕಳಿಸ್ತಿದ್ದವನು. ಇವನ ನಿಜವಾದ ಹೆಸರು ರೇಣುಕಾ ಸ್ವಾಮಿ, ಚಿತ್ರದುರ್ಗದ ವಾಸಿಯಾಗಿದ್ದು ಈತನನ್ನ ಅಲ್ಲಿಯ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರ, ಜಗದೀಶ್, ಆತನ ಸ್ನೇಹಿತ ರವಿ ಅನ್ನೋರ ಇಟಿಯೋಸ್ ಕಾರ್ನಲ್ಲಿ ಚಿತ್ರದುರ್ಗದಿಂದ ಅಪಹರಣ ಮಾಡಿಕೊಂಡು ಬಂದಿರುತ್ತಾರೆಂದು ತಿಳಿಸಿದ್ರು. ಪವನ್ ಕೂಡ ಅದನ್ನೇ ತಿಳಿಸಿದ್ದ. ಆಗ ದರ್ಶನ್, ನಾಗರಾಜು, ಪವನ್, ನಂದೀಶ್ ಇವರುಗಳು ರೇಣುಕಾ ಸ್ವಾಮಿಯ ತಲೆ, ಎದೆ ಮೇಲೆ, ಕೈಕಾಲುಗಳ ಮೇಲೆ ಮರದ ರೆಂಬೆಗಳಿಂದ ಮನಸ್ಸೋ ಇಚ್ಛೆ ಹೊಡೆದು ಹಲ್ಲೆ ಮಾಡಿದ್ರು. ನಾನು ಸಹ ಅಸಭ್ಯವಾಗಿ ನಡೆದುಕೊಂಡ ವ್ಯಕ್ತಿ ಇವನೇನಾ ಎಂದು ನನ್ನ ಕಾಲ್ನಲ್ಲಿದ್ದ ಚಪ್ಪಲಿಯಿಂದ ಆತನ ಕಪಾಳ ಮತ್ತು ಮುಖದ ಮೇಲೆ ಹೊಡೆದು ಆತನನ್ನ ಬಿಡಬೇಡಿ, ಸಾಯಿಸಿ ಎಂದು ಅಲ್ಲಿದ್ದವರಿಗೆ ಹೇಳಿದಾಗ ಎಲ್ಲರೂ ಸೇರಿ ಆತನಿಗೆ ಹಲ್ಲೆ ಮಾಡಲು ಶುರು ಮಾಡಿದ್ದು. ಆಗ ದರ್ಶನ್ ರವರು ನನ್ನನ್ನ ಮನೆಗೆ ಹೊರಡುವಂತೆ ಹೇಳಿದ್ರು. ನಾನು ಸ್ಥಳದಿಂದ ಅವಧಿಯಲ್ಲಿ ಅನೇಕ ಬಾರಿ ದರ್ಶನ್, ನಾಗರಾಜು, ಪವನ್, ರಾಘವೇಂದ್ರ, ನಂದೀಶ್ ಹಾಗೂ ಇತರರ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಇದೇ ದಿನ ರಾತ್ರಿ 9:30ಕ್ಕೆ ಹಲ್ಲೆ ಮಾಡಿದ ವ್ಯಕ್ತಿ ಸತ್ತು ಹೋಗಿರುತ್ತಾನೆಂದು ಪವನ್ ಹಾಗೂ ದರ್ಶನ್ ಹೇಳಿದ್ದು, ಆ ವಿಷಯವನ್ನ ನಾವು ನೋಡ್ಕೊಳ್ತೇವೆ ಬಿಡಿ ಎಂದು ಹೇಳಿದ್ರು. ಸೊ ಇದು ಪವಿತ್ರ ಗೌಡ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ನಲ್ಲಿ ಅವರು ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ಕೂಡ ಹೊಡೆದು ಸಾಯಿಸ್ಬಿಡಿ ಅಂತ ಹೇಳ್ಕೊಂಡು ಹೇಳಿದೆ ಅಂತೇಳಿ. ಬಹುಶಃ ನಾಡ್ದು ಬೇಲ್ನ ಸಂದರ್ಭದಲ್ಲಿ ಈ ವಿಚಾರ ಅವರಿಗೆ ಕಂಟಕ ಆಗ್ಬೋದಂತ ಚಾನ್ಸಸ್ ಇದೆ. ಯಾಕಂತ ಅಂದ್ರೆ ಇವ್ರ ಉದ್ದೇಶ ಕೂಡ ಆತನನ್ನ ಸಾಯಿಸುವಂತದಿತ್ತು ಅನ್ನುವಂಥದ್ದು ಬಹುಶಃ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲೇ ಇದೆ. ಬಟ್ ಮೊನ್ನೆ ಇವರು ಬೇಲ್ಗೆ ಅಪ್ಲೈ ಮಾಡಿದಂತ ಸಂದರ್ಭದಲ್ಲಿ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ಲಿಲ್ಲ. ಹಾಗೇನ್ ಹೇಳಿದ್ರು, ಪವಿತ್ರ ಗೌಡರ ಉದ್ದೇಶ ಕೊಲೆ ಮಾಡುವಂತದ್ದು ಆಗಿರ್ಲಿಲ್ಲ, ಜಸ್ಟ್ ಒಂದು ಚಪ್ಪಲಿಯಿಂದ ಹೊಡಿರಿ, ಒಂದು ಏಟ್ ಹೊಡೆದಿದ್ದಾರೆ ಅಷ್ಟೇ, ಕೊಲೆ ಮಾಡೋ ಉದ್ದೇಶ ಇಲ್ಲ. ಬಟ್ ಈ ಸ್ಟೇಟ್ಮೆಂಟ್ ಅಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಹೊಡೆದು ಕೊಂದಾಕ್ಬಿಡಿ ಅಂತ ನಾನು ಹೇಳಿದ್ದೆ ಅನ್ನುವಂತ ರೀತಿಯಾಗಿ ಪವಿತ್ರ ಗೌಡ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಬಹುಶಃ ಇದು ಬೇಲ್ಗೆ ಅವರು ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಇದು ಪವಿತ್ರ ಗೌಡಗೆ ಸ್ವಲ್ಪ ಸಮಸ್ಯೆ ತಂದಿಡಬಹುದಂತ ಚಾನ್ಸಸ್ ಇದೆ. ಮಧುಶ್ರೀ, ಅದನ್ನ ನೋಡಿದಂತ ಸಂದರ್ಭದಲ್ಲಿ ಅವರು ಪೊಲೀಸರ ವಿಚಾರಣೆ ವೇಳೆ ನಾನು ಕೊಲೆ ಮಾಡಿ ಅಂತ ಹೇಳಿಲ್ಲ ಅಥವಾ ಹೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ಯಾವುದು ಲಿಖಿತ ರೂಪದಲ್ಲಿ ದಾಖಲಾಗಿದೆಯೋ ಅದೇ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಅನ್ಸುತ್ತೆ. ಇನ್ನೊಂದು